ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೆರಡೂರಿಗೆ ಹೋಗ್ತಾ ಇದ್ದೀವಿ. ನಾವು ಪೆರಡೂರಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ, ಸ್ವರ್ಣ ಕಂಫರ್ಟ್ಸ್ ಅಂತ ಹೇಳಿ. ಅದ್ರ ಪಕ್ಕದಲ್ಲಿ ಅನಂತ ಭವನ ಅಂತ ಹೋಟ್ಲು, ವೆಜ್ ಹೋಟ್ಲು ಕೂಡ ಇದೆ. ಅದರ ಮಧ್ಯದಲ್ಲಿ ಅಂದರೆ ಅನಂತ ಭವನ ಹೋಟೆಲ್ಲು ಪ್ಲಸ್ ಸ್ವರ್ಣ ಕಂಫರ್ಟ್ಸ್ ಮಧ್ಯದಲ್ಲಿ ಕ್ಲೇ ಕಾರ್ಟ್ ಅನ್ನೋ ಒಂದು ಔಟ್ಲೆಟ್ ಇದೆ. ನಾವು 3-4 ಡೇಸಿಂದ ಅಲ್ಲೇ ಸ್ಟೇ ಮಾಡಿದ್ವಿ. ಬಟ್ ಅಲ್ಲಿ ನಾನು ನೋಡಿದಾಗ ಇಲ್ಲಿ ಪಾತ್ರೆಗಳನ್ನು ತಗೊಳ್ಳೇಬೇಕು ಅಂತ ಹೇಳಿ ತುಂಬಾ ಒಂದು ಆಸೆ ಆಗಿತ್ತು ಕೂಡ. ಯಾಕಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಮತ್ತು ಸುಮಾರಷ್ಟು ವೆರೈಟೀಸ್ ಇದೆ. ನೋಡಿ, ಈಗ ಕ್ಲೇ ಕಾರ್ಟಿಗೆ ಬರ್ತಾ ಇದ್ದೀವಿ. ಪೆರಡೂರಲ್ಲಿರುವಂತಹ ಕ್ಲೇ ಕಾರ್ಟು ರೋಡ್ ಸೈಡಲ್ಲೇ ಇದೆ. ನೀವು ಆಗುಂಬೆ ಸೈಡ್ ಬರೋದಂದರೆ ಲೆಫ್ಟ್ ಸೈಡ್ನಲ್ಲೇ ಸಿಗುತ್ತೆ. ನೀವು ಉಡುಪಿಯಿಂದ ಆಗುಂಬೆ ಸೈಡ್ ಹೋಗ್ತೀರಾ ಅಂದರೆ ರೈಟ್ ಸೈಡ್ನಲ್ಲಿ ಇದೆ. ಇನ್ನು ಹೊರಗಡೆ ಜಸ್ಟ್ ಡಿಸ್ಪ್ಲೇಗೆ ಅಂತ ಇಷ್ಟು ಐಟಮ್ಸ್ ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆ ಐಟಮ್ಸ್ಗಳು ಮತ್ತು ಗೃಹ ಅಲಂಕಾರ ವಸ್ತುಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಗಿಫ್ಟ್ ಕೊಡ್ತೀರಾ ಅನ್ನೋದಾದರೆ ಈ ರೀತಿ ಕ್ಲೇಯಿಂದ ಮಾಡಿರೋ ಅಂತಹ ಗಿಫ್ಟನ್ನು ಕೂಡ ನೀವು ಯಾರಿಗಾದರೂ ಕೊಡಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಐಟಮ್ಸ್ಗಳು ಮಾತ್ರ ಇಲ್ಲಿ ಇಟ್ಟಿದ್ದಾರೆ. ಇನ್ನು ನೀವು ಇನ್ನೂ ಜಾಸ್ತಿ ಐಟಮ್ಸ್ ನೋಡಬೇಕು ಮತ್ತು ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ನೆಲಮಹಡಿಯಲ್ಲಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಅನಂತ ಭವನ ಹೋಟೆಲ್ ಇದೆ. ಇಲ್ಲೇ ನೆಲಮಹಡಿಯಲ್ಲಿ ಇವರ ಒಂದು ಶಾಪ್ ಇದೆ. ಗೋಡೆಗಳ ಅಂದವನ್ನು ಕೂಡ ಹೆಚ್ಚು ಮಾಡುವಂತಹ ಶೋ ಪೀಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ನೀವು ಇಲ್ಲಿ ಬಂದರೆ ಕಳೆದೇ ಹೋಗ್ಬಿಡ್ತೀರಾ ಯಾವ್ದು ತೊಗೊಂಡ್ಲಿ ಯಾವ್ದು ಬಿಡಲಿ ಅಂತ. ಯಾಕಂದರೆ 500ಕ್ಕಿಂತ ಹೆಚ್ಚು ಐಟಮ್ಸ್ಗಳು ಇಲ್ಲಿ ಲಭ್ಯವಿದೆ ಅಂತೆ. ಇನ್ನು ಮಣ್ಣಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಿಂದ ನಮ್ಮ ದೇಹ ಅರ್ಥಿಗೆ ಕನೆಕ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಅವರ ಆರೋಗ್ಯದ ಗುಟ್ಟು ಇದೇ ಆಗಿತ್ತು. ಅವರು ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಕಬ್ಬಿಣದ ಪಾತ್ರೆಗಳನ್ನು ಬಳಸ್ತಾ ಇದ್ರು. ಹಾಗೆ ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆಗಳನ್ನು ಬಳಸ್ತಾ ಇದ್ರು. ನಮ್ಮ ಥರ ನಾನ್ ಸ್ಟಿಕ್ ಎಲ್ಲ ಅವರು ಬಳಸ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಥರ ಐಟಮ್ಸ್ಗಳಿದೆ ಅಂತ ಹೇಳಿ. ಇಲ್ಲಿ ನೀವು ಅನ್ನ ಮಾಡ್ಕೊಳ್ಳೋದಕ್ಕೆ, ಸಾಂಬಾರು ಮಾಡ್ಕೊಳ್ಳೋದಕ್ಕೆ, ಪಲ್ಯ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಐಟಮ್ಸ್ಗಳು ಕೂಡ ಸಿಗುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಓಡ್ಪಾಳೆ ಅಂತ ಹೇಳಿ ದೋಸೆ ಎಲ್ಲ ಮಾಡ್ತಾರೆ, ಅದಕ್ಕೆ ಬಳಸ್ತಾರೆ. ಇನ್ನು ಇಲ್ಲಿ ಅನ್ನ ಮಾಡಿ ಬಸ್ದುಬಿಟ್ಟು ಅನ್ನ ಮಾಡೋದಕ್ಕೂ ಕೂಡ ಬಳಸ್ಕೊಳ್ಳುವಂತಹ ಐಟಮ್ಸ್ಗಳು ಇದೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಪಾಟ್ಗಳು ಕೂಡ ನೀವೇನಾದರೂ ಗಿಡಗಳೆಲ್ಲ ಹಾಕಬೇಕು ಅನ್ನೋದಾದರೆ ಪ್ಲಾಸ್ಟಿಕ್ನ ಬಳಸೋ ಬದಲು ಈ ರೀತಿ ಪ್ರಕೃತಿಗೆ ಪೂರಕವಾಗಿರುವಂತಹ ಮಣ್ಣಿನ ಪಾತ್ರೆಗಳನ್ನು ಬಳಸೋದು ತುಂಬಾ ಒಳ್ಳೆಯದು. ಜೊತೆಗೆ ಗೃಹಾಲಂಕಾರವನ್ನು ಮಾಡುವಂತಹ ಪಾತ್ರೆಗಳು ಕೂಡ ಇದೆ. ತಟ್ಟೆಗಳು ಊಟ ಮಾಡೋದಕ್ಕೆ ಕೂಡ ಲಭ್ಯವಿದೆ. ಜೊತೆಗೆ ಮಕ್ಕಳಿಗೆ ಕೂಡ ಊಟ ಮಾಡಿಸೋದಕ್ಕೆ ಸಣ್ಣ ಸಣ್ಣ ಬಟ್ಲುಗಳು ಕೂಡ ಸಿಗುತ್ತೆ. ಇನ್ನು ಕಾಫಿ ಕುಡಿಯೋದಕ್ಕಾಗಿರ್ಬೋದು ಅಥವಾ ಹಾಲು ಕುಡಿಯೋದಕ್ಕಾಗಿರ್ಬೋದು ಅದಕ್ಕೂ ಕೂಡ ಲೋಟಗಳಿದೆ. ಇನ್ನು ಇದು ನೋಡ್ತಾ ಇರ್ಬೋದು, ಬಾಣಲೆ ಸ್ವಲ್ಪ ಹೆವಿಯಾಗೂ ಇದೆ. ಒಳ್ಳೆ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ತಿರ್ಬೋದು, ಹೂಜಿಗಳು ಕೂಡ ಇದೆ. ನೀರನ್ನು ಹಾಕಿಟ್ಕೊಂಡ್ರೆ ತಣ್ಣಗಿರುತ್ತೆ. ಹಾಗೆ ವಾಟರ್ ಬಾಟ್ಲು ಕೂಡ ಇದೆ. ಆರೋಗ್ಯ ದೃಷ್ಟಿಯಿಂದ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ತುಂಬಾ ಒಳ್ಳೆಯದು. ಆದರೆ ಇದನ್ನು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ನಾವು ಜಸ್ಟ್ ಒಂದು 3 ಪಾತ್ರೆ ತೊಗೊಂಡ್ರೆ ಸಾಕು. ಅನ್ನ ಮಾಡೋದಕ್ಕೆ, ಸಾಂಬಾರು ಮಾಡೋದಕ್ಕೆ ಮತ್ತು ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ಒಂದು ಬಾಣಲೆ ತೊಗೊಂಡ್ರೆ ಸಾಕು. ನಾವು ಆರೋಗ್ಯನ ಆರಾಮಾಗಿ ಕಾಪಾಡ್ಕೊಳ್ಬೋದು ನೀಟಾಗಿ ಮೇಂಟೈನ್ ಮಾಡಿಕೊಂಡು. ಇನ್ನು ನೋಡ್ತಾ ಇರ್ಬೋದು, ಎಲ್ಲ ರೀತಿಯ ಶೋ ಪೀಸ್ ಐಟಮ್ಸ್ ಆಗಿರ್ಬೋದು. ಕಾಫಿ ಕಪ್ಸ್ಗಳು ಅಷ್ಟೇ ಡಿಫ್ರೆಂಟ್ ಡಿಸೈನಲ್ಲಿ ಇದೆ ಮತ್ತು ಡಿಫ್ರೆಂಟ್ ಸೈಜಲ್ಲಿ ಕೂಡ ಸಿಗುತ್ತೆ. ಇನ್ನು ಗಣಪತಿ ಮಣ್ಣಿಂದ ಮಾಡಿರೋ ಅಂಥದ್ದು, ಬುದ್ಧ ಮಣ್ಣಿಂದ ಮಾಡಿರೋ ಅಂಥದ್ದು, ಕೃಷ್ಣ. ಇನ್ನು ನೋಡ್ತಾ ಇರ್ಬೋದು, ಮೀನುಗಳು ಕೂಡ ಮಣ್ಣಿಂದ ಮಾಡಿರೋ ಅಂಥದ್ದು ಇದೆ. ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾವು ಪ್ರಕೃತಿಗೆ ಕನೆಕ್ಟ್ ಆಗಬೇಕು ಅನ್ನೋದಾದರೆ ಈ ರೀತಿ ಮಣ್ಣಿನ ಪಾತ್ರೆಗಳನ್ನು ಅಂದರೆ ಪ್ರಕೃತಿ ದತ್ತವಾಗಿ ಸಿಗುವಂತಹ ಐಟಮ್ಸ್ಗಳನ್ನು ಬಳಸ್ಕೊಂಡ್ರೆ ನಾವು ಕೂಡ ಪ್ರಕೃತಿಗೆ ಕನೆಕ್ಟ್ ಆಗ್ತೀವಿ. ಹಾಗೆ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಾವು ಬಳಸುವಂತಹ ಪಾತ್ರೆಗಳಿಂದ ಪರಿಹರಿಸ್ಕೊಳ್ಬೋದು. ಇದು ನೋಡಿ, ಹ್ಯಾಂಗಿಂಗ್ ಬೆಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೌಂಡ್ ಕೂಡ ಅಷ್ಟೇ ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ನೀವು ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಅಂತಹ ಕಲರ್ನ ಪೇಂಟ್ ಮಾಡ್ಕೊಂಡು ಕೂಡ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿ ನೀವು ಬಳಸ್ಕೊಳ್ಬೋದು. ನೀವಿಲ್ಲಿ ಯಾವುದೇ ಐಟಮ್ಸ್ಗಳನ್ನು ಕೂಡ ತೊಗೊಂಡ್ರೂ ಅಷ್ಟೇ, ನೀವೇ ಮನೆಯಲ್ಲಿ ಪೇಂಟ್ ಎಲ್ಲ ಮಾಡಿಕೊಂಡು ಅದಕ್ಕೊಂದು ಡಿಸೈನ್ ಮಾಡಿ ಒಂದು ಒಳ್ಳೆ ಲುಕ್ಕು ಕೊಟ್ಟು ನೀವು ಅಲಂಕಾರಿಕ ವಸ್ತುವಾಗಿ ಇದನ್ನು ಬಳಸ್ಕೊಳ್ಬೋದು.
ಈ ಮಣ್ಣೆಲ್ಲ ಎಲ್ಲಿ ತರಿಸ್ತೀರಾ? ಮಣ್ಣು ಇಲ್ಲೇ ಲೋಕಲ್ ಸಿಗ್ತದೆ, ಸಿಗುತ್ತೆ. ನಂತರ ರಾ ಸಿಗ್ತದೆ, ನಂತರ ಫಿಲ್ಟರ್ ಎಲ್ಲ ಮಾಡ್ತೇವೆ ಮಿಷಿನ್. ಆ ಮಿಷನ್ ಏನಿಟ್ಟಿರೋದು ಯಾವುದು ಅಲ್ಲಿದೆಯಲ್ಲ? ಅಲ್ಲ, ಅದು ಮುಂಚೆ ಮಣ್ಣು ತೊಳಿತಿತ್ತು. ಈಗ ಅದರಲ್ಲಿ ಫುಲ್ ಮಿಕ್ಸ್ ಆಗಿ ಬರ್ತದೆ. ಮಣ್ಣನ್ನು ಇದು ಮಾಡೋಕ್ಕೆ, ಹದ ಮಾಡೋಕ್ಕೆ. ಒಳ್ಳೆ ಹದ ಮಾಡಿ ಬರ್ತದೆ. ಆಯ್ತಾ? ಇದನ್ನು ಒಣಗಕ್ಕೆ ಇಟ್ಬಿಡ್ತೀರಾ? ಇನ್ನು ಸ್ವಲ್ಪ ಒಣಗಿಸಿದ್ರೆ ಆಯ್ತು. ಎಷ್ಟು ಒಂದು ದಿವಸ? ಇದು ಸಣ್ಣದೊಂದು ಅರ್ಧ ಗಂಟೆ, ಒಳ್ಳೆ ಬಿಸಿಲಿದೆ ಅರ್ಧ ಗಂಟೆ ಸಾಕಾಗ್ತದೆ. ಒಣಗ್ಬಿಡುತ್ತಾ? ಹೌದು. ಇದು ದೊಡ್ಡದೆಲ್ಲ ಒಂದು ದಿವಸ ಬೇಕಾಗ್ತದೆ. ಒಂದೇ ಸಲ ಒಣಗ್ಬೋದು ಅದು. ಇದು ಫುಲ್ ರೆಡಿ ಆಗಿರ್ತದೆ. ಹೌದಾ? ಅದೆಲ್ಲ ಪೂರ ಕೆಲಸ ಉಂಟು. ಇನ್ನೂ ಇದೆಯಾ ಅದು ಡಿಸೈನ್ ಮಾಡಬೇಕೇನೋ? ನೀವು ಡಿಸೈನ್ ಎಲ್ಲ ಮಾಡೋದಾರೆ? ಡಿಸೈನ್ ಇದೆ, ಇದೇ ತರ ಮಾಡುದು. ಸ್ವಲ್ಪ ಒಣಗಿಸ್ಬೇಕು, ನೀರು ಒಣಗಬೇಕು. ನೀರು ನಂತರ ನಮಗೆ ಬೇಕಾದ ಡಿಸೈನ್ ಅದರಲ್ಲಿ ಮಣ್ಣು ಹಚ್ಚಿ ಹಚ್ಚಿ ಮಾಡ್ತಾ ಹೋಗುದು. ಆಮೇಲೆ ಫಸ್ಟೆಲ್ಲ ಮಣ್ಣನ್ನು ಕಾಲಲ್ಲಿ ಚೆನ್ನಾಗಿ ತೊಳೆದು ಮಣ್ಣನ್ನು ಹದ ಮಾಡಬೇಕಿತ್ತು. ಬಟ್ ಈಗ ಮಿಷಿನ್ ಬಂದಿದೆ ನೋಡಿ, ಈ ಮಿಷಿನಲ್ಲಿ ಮಣ್ಣನ್ನು ಹಾಕಿ ಹದ ಮಾಡ್ತಾರಂತೆ. ಸುಮಾರು 500ಕ್ಕೂ ಹೆಚ್ಚು ರೀತಿಯ ಮಣ್ಣಿನ ಪಾತ್ರೆಗಳಾಗಿರ್ಬೋದು, ಅಲಂಕಾರಿಕ ವಸ್ತುಗಳು ಇಲ್ಲಿದೆ. ನೀವು ಕೂಡ ಪ್ರಕೃತಿಗೆ ಕನೆಕ್ಟ್ ಆಗಬೇಕು ಅನ್ನೋದಾದರೆ ಈ ರೀತಿ ಮಣ್ಣಿನ ಪಾತ್ರೆಗಳನ್ನು ಬಳಸಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.